ನಾವು ಇದನ್ನ ಕಂಪ್ಲೇಂಟು ಕೊಟ್ಟಿದ್ದೇವೆ, ಇದು ಚರ್ಚೆ ಆಗಬೇಕು ಅಂತ ಹೇಳಿದ್ದೇವೆ, ರೂಲಿಂಗ್ ಕೊಡಬೇಕು ಅಂತ ಹೇಳಿದ್ದೇವೆ. ಆದರೆ ಸಭಾಪತಿಗಳು ಏಕಾಏಕಿಯಾಗಿ ಸದನವನ್ನು ಮುಂದೂಡಿರ್ತಕ್ಕಂಥ ಕೂಡ ಆಕ್ಷೇಪವಾಗಿರ್ತಕ್ಕಂಥದ್ದು ವಿಚಾರ. ಬಿಜೆಪಿಯವರು ಕೂಡಲೇ ಅವರ ಪಕ್ಷದಿಂದನೂ ಉಚ್ಚಾಟನೆ ಮಾಡಿದ ಕೆಲಸ ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತೇನೆ. ಮೊದಲು ಆರ್ ಕನ್ನಡ ಚಾನೆಲ್ನವರಿಗೆ ಆ ಸತ್ಯವನ್ನು ಬಹಿರಂಗಗೊಳಿಸಿರೋದಕ್ಕೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ರೈಟ್, ಧನ್ಯವಾದ ಯಾದವ್ ಜಿ. ಹಾಗೆ ಈಶ್ವರ್ ಖಂಡ್ರೆ ಸಚಿವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಖಂಡ್ರೆ ಸರ್, ಈಗಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಮಾಡಿದ ಆಡಿಯೋದಲ್ಲಿ ಬಹುತೇಕ ಅಶ್ಲೀಲ ಪದ ಪ್ರಯೋಗ ಮಾಡಿರೋದು CT ರವಿ ಅವರು ಸಾಬೀತಾಗ್ತಾ ಇದೆ. ಈಗ ಅರೆಸ್ಟ್ ಆಗಿದೆ, ಮುಂದೇನು ಅಂತ ಹೇಳಿ. ಅವರಿಗೆ ಕಠಿಣವಾದಂತ ಒಂದು ಶಿಕ್ಷೆ ಆಗಬೇಕು ಅಂತ ನಾವು ಒತ್ತಾಯ ಮಾಡಿದ್ದೇವೆ. ಇದು ಅವರ ಸಂಸ್ಕೃತಿ ತೋರಿಸ್ಕೊಡ್ತದೆ. ಬಿಜೆಪಿಯವರ ನಿಜವಾದಂತ ಬಣ್ಣ ಇವತ್ತು ಬಯಲಾಗಿದೆ. ಅವರು ಮಹಿಳೆಯರಿಗೆ ಯಾವ ರೀತಿ ಅವಮಾನ ಮಾಡ್ತಾರೆ, ಯಾವ ರೀತಿ ಶೋಷಿತರ ಬಗ್ಗೆ, ಬಡವರ ಬಗ್ಗೆ, ಕಾರ್ಮಿಕರ ಬಗ್ಗೆ ಏನು ಅವರು ದ್ವೇಷ ಮಾಡ್ತಾರೆ ಅನ್ನುವಂಥದ್ದು ಸಾಬೀತಾಗ್ತದೆ. ಇವತ್ತು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಅವರಲ್ಲಿ ಸ್ವಲ್ಪ ಆದರೂ ಕಿಂಚಿತ್ತಾದರೂ ಅವರಿಗೆ ಮಹಿಳೆಯರ ಬಗ್ಗೆ ಕಳಕಳಿ ಇತ್ತು ಅಂತ ಹೇಳಿದ್ರೆ ಇವರಿಗೆ ತತ್ಕ್ಷಣವೇ ಇವತ್ತು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಮತ್ತೆ ಕಾನೂನು ರೀತಿಯ ಕಠಿಣವಾದಂತಹ ಶಿಕ್ಷೆ ಆಗ್ಬೇಕು ಅಂತ ಒತ್ತಾಯ ಮಾಡ್ತಾರೆ. ಕೊಲೆಗಾರ ಅಂದ್ರು, ಹಾಗಾಗಿ ಈ ರೀತಿಯ ಪ್ರತಿಕ್ರಿಯೆ ಬಂದಿರಬಹುದು ಅಂತ ಸಮರ್ಥನೆ ಮಾಡ್ಕೊಂಡ್ರೆ ನಾಳೆ ದಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಪ್ರವೋಕ್ ಮಾಡಿದ್ರು ಅಂತ ಹೇಳಿ ಏನಾದ್ರು ಬಿಜೆಪಿ ಪಕ್ಷದವರು ಹೇಳಿದ್ರು ಅಂತ ಹೇಳಿದ್ರೆ ಏನೇ ಪ್ರೊವೊಕೇಶನ್ ಇರಬಹುದು, ಈ ತರ ಪದ ಬಳಕೆ ಇದು ಅಕ್ಷಮ್ಯ ಅಪರಾಧ. ಇವತ್ತು ಗೌರವಾನ್ವಿತ ಒಬ್ಬ ಸಚಿವ ಸಂಪುಟದ ಸದಸ್ಯರಿಗೆ ಏನ್ ಇವ್ರ ಮನೆಯಲ್ಲಿ ಪ್ರತಿಯೊಬ್ಬರು ಮಹಿಳೆಯರಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ ಇದೆ, ಪರಂಪರೆ ಇದೆ. ಇವ್ರು ಪ್ರತಿಯೊಂದು ಸಲ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಪರಂಪರೆ ಬಗ್ಗೆ ಮಾತಾಡ್ತಾರೆ. ಮತ್ತೆ ಇವ್ರ ನಾಯಕರುಗಳು ಇವತ್ತು ಯಾವ ರೀತಿಯಲ್ಲಿ ಖಂಡತನಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ, ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರು ಸಹಿತ ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂತ ರೀತಿಯಲ್ಲಿ ಮಾತನಾಡ್ತಾರಲ್ಲ, ಇವರೆಲ್ಲ ಇದು ನೋಡಿದ್ರೆ ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅವರು ಇವತ್ತು ಆಲೋಚನೆ ಮಾಡ್ಬೇಕಲ್ಲ. ಜನ ನೋಡ್ತಾ ಇದ್ದಾರೆ ಇವತ್ತು. ಅದಕ್ಕೆ ಇವರಿಗೆ ಚೆನ್ನಾಗಿ ತಕ್ಕ ಪಾಠ ಕಲಿಸ್ತಾರೆ. ಕಾನೂನು ರೀತಿಯದ ಅವ್ರಿಗೆ ಕಠಿಣವಾದಂತಹ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ. ಕಡೆ ಪ್ರಶ್ನೆ ಖಂಡ್ರೆ ಸರ್, ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಚರ್ಚೆ ಆಗಬೇಕಾದ ಅನೇಕ ವಿಚಾರಗಳಿತ್ತು, ಕೆಲವು ಆಯ್ತು, ಕೆಲವು ಬಾಕಿ ಉಳಿತು. ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಚರ್ಚೆ ಆಗಬೇಕಾಗಿದ್ದ ಆ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಇಂತಹ ಮಾತುಗಳು, ಇಂಥ ವಿಚಾರಕ್ಕೆ ಹೊಡೆದಾಟ ಬಡದಾಟದ ಲೆವೆಲ್ಗೆ ಹೋಗುವಂತಹ ಘಟನೆಗಳು, ತಾವು ಕೂಡ ಉತ್ತರ ಕರ್ನಾಟಕ ಭಾಗದ ಒಬ್ಬ ಜನಪ್ರತಿನಿಧಿಯಾಗಿ ಯಾವ ರೀತಿ ಗಮನಿಸ್ತೀರಿ ಇಂಥ ಘಟನೆಯನ್ನು? ನಾನು ಅದಕ್ಕೆ ಹೇಳಿದೆ, ಅವರಿಗೆ ಭಾರತೀಯ ಜನತಾ ಪಕ್ಷದವರಿಗೆ ನೈತಿಕತೆ ಇಲ್ಲ, ಮಾನವೀಯ ಮೌಲ್ಯಗಳಿಲ್ಲ. ಇವರಿಗೆ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಅತ್ಯಂತ ಇವತ್ತು ನೋಡಿದ್ರೆ ಕೆಳಮಟ್ಟದ ಹೇಳಿಕೆಗಳು. ಇವರು ಏನ್ ಪದ ಬಳಕೆ ಮಾಡಿದ್ದಾರೆ, ಇವತ್ತಿದು ಅವರ ನಿಜವಾದಂತ ಬಣ್ಣ ಇವತ್ತು ಬಯಲಾಗಿದೆ ನೋಡಿ. ಹೀಗಾಗಿ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಿದೆ, ಅದನ್ನ ಬಹಳ ಯಶಸ್ವಿಯಾಗಿ ನಡೆದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದೇವೆ, ಮುಂದೆ ದೂರದರ್ಶಿತ್ವ ಇಟ್ಕೊಂಡು ಗೋವಿಂದರಾವ್ ಸಮಿತಿ ಇವತ್ತು ರಚನೆ ಮಾಡಿದಂಥದ್ದು, ಮತ್ತೆ ಏನೇನು ಸಾಧನೆ ಮಾಡುತ್ತಿದೆ ನಮ್ಮ ಸರ್ಕಾರ ಬಂದಾಗಿನಿಂದ ಇವತ್ತಿನವರೆಗೆ ಎಲ್ಲವನ್ನು ಇವತ್ತು ಉತ್ತರದಲ್ಲಿ ಹೇಳಿದ್ದಾರೆ. ಆದರೆ ಈ ರೀತಿಯ ಒಂದು ಹೇಳಿಕೆಗಳನ್ನು ಕೊಟ್ಟು ಗೊಂದಲ ನಿರ್ಮಾಣ ಮಾಡಿ ಇವತ್ತು ಅರಾಜಕತೆ ನಿರ್ಮಾಣ ಮಾಡುವಂತ ಕೆಲಸ ಇವರು ಮಾಡ್ತಾ ಇದ್ದಾರಲ್ಲ, ರಾಜ್ಯದಲ್ಲೂ ಅದೇ ರೀತಿ ನಡೀತಾ ಇದೆ, ಕೇಂದ್ರದಲ್ಲೂ ಅದೇ ರೀತಿ ನಡೀತಾ ಇದೆ. ಯಾವುದಕ್ಕೆ ಇವರು ರಾಜಕೀಯವನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತ್ಮಾವಲೋಕನ ಮಾಡಿಕೊಳ್ಳಲಿ ಇವರು. ರೈಟ್, ಧನ್ಯವಾದ ಈಶ್ವರ್ ಖಂಡ್ರೆ ಅವರ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.
ಟಿ ರವಿ ಅರೆಸ್ಟ್ ಆಗಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಗರಂ ಆಗಿದ್ದಾರೆ. ಯಾವ ಕಾರಣಕ್ಕೋ ಗೊತ್ತಿಲ್ಲ. ಆಡಬಾರ್ದು ಆಡಿದ್ರೆ, ಮಾಡಬಾರ್ದು ಮಾಡಿದ್ರೆ ಆಗಬಾರ್ದೇ ಆಗೋದು. ಸಿ ಟಿ ರವಿ ಅವರ ಮನೆ ಮುಂದೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರಂತೆ. ಇಂಥ ವಿಚಾರದಲ್ಲೂ ಕೂಡ ಬೇಕಾ ಸಮರ್ಥನೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ದರಾಮಯ್ಯನವರ ವಿರುದ್ಧ ಆಕ್ರೋಶದ ಮಾತು, ಆಕ್ರೋಶದ ಘೋಷಣೆಗಳು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದ್ ಕಡೆ ಸಿ ಟಿ ರವಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇದನ್ನ ಖಂಡಿಸಿ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಇವತ್ತು ಪರಿಷತ್ನಲ್ಲಿ ಆದಂತಹ ಇಡೀ ಘಟನಾವಳಿಗಳು ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಕವರೇಜ್. ರಿಪಬ್ಲಿಕ್ ಕನ್ನಡದಲ್ಲೇನೆ ಮೊದಲು ಆಡಿಯೋದ ಸತ್ಯಾಸತ್ಯತೆಯನ್ನ ಬಯಲು ಮಾಡಿದ್ದು. ಸಿ ಟಿ ರವಿ ಅವರು ಅರೆಸ್ಟ್ ಆದ ವಿಚಾರ ಕೂಡ ರಿಪಬ್ಲಿಕ್ ನಲ್ಲೇ ಮೊದಲು ಬ್ರೇಕ್ ಆಗಿದ್ದು. ಇದೀಗ ಸಿ ಟಿ ರವಿ ಅವರನ್ನ ಪರಿಷತ್ನಲ್ಲಿದ್ರಿ, ಇಂಥ ದುರ್ಘಟನೆಯನ್ನ ವಿಟ್ನೆಸ್ ಮಾಡಿದ್ರಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆಡಿಯೋವನ್ನು ತೋರಿಸಿದ್ದೀವಿ. ಬಹುತೇಕ ಸಿ ಟಿ ರವಿ ಅವರ ಬಾಯಲ್ಲಿ ಬಂದಿರುವ ಪದ ಅಶ್ಲೀಲ ಪದ ಅನ್ನೋದು ಸಾಬೀತಾಗಿದೆ. ಏನ್ ಹೇಳ್ತೀರಿ? ಮೊದಲನೇದಾಗಿ ನಾನು ನಿಮ್ಮ ಪಕ್ಕದಲ್ಲಿ ಕೂಡ್ಲಿ ಎಲ್ಲೇ ಕೂಡ್ಲಿ, ನೀವು ನಮ್ಮ ಸೋದರಿ ಹಾಗೆ ಎಲ್ಲ ಹೆಣ್ಮಕ್ಳ ಬಗ್ಗೆ ಗೌರವ ಕೊಡ್ತಕ್ಕಂಥ ನನ್ನ ಪಕ್ಷ ನನ್ನ ತಂದೆ ತಾಯಿ ಹೇಳ್ಕೊಟ್ಟಿದೆ. ಇವತ್ತು ಅಲ್ಲಿ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಪ್ರತಿಭಟನೆಗಳು ನಡೀತಾ ಇತ್ತು. ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವೆಲ್ಲ ಆಗ್ರಹ ಪಡಿಸ್ತಾ ಇದ್ವಿ. ಮಧ್ಯದಲ್ಲಿ ಈತ ರಾಹುಲ್ ಗಾಂಧಿ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಮಾಡಿದಾಗ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ನಾನು ಕೂಡ ಅಲ್ಲಿದ್ದೆ. ಆ ಆಕ್ಷೇಪ ವ್ಯಕ್ತಪಡಿಸಿದ್ದಕ್ಕೆ ಅವರು ನಾನು ಆ ಪದನ್ನು ಕೂಡ ನನ್ನ ಬಾಯಲ್ಲಿ ಹೇಳಲಿಕ್ಕೆ ಅಸಹ್ಯ ಆಗ್ತದೆ. ಅಂತಹ ಒಂದು ಅಶ್ಲೀಲ ಪದವನ್ನ ಒಂದು ಹೆಣ್ಣು ಮಗಳ ಮೇಲೆ ಹೇಳಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿರ್ತಕ್ಕಂಥ ಬಿಜೆಪಿಯವರು ತಲೆ ತಗ್ಸ್ತಕ್ಕಂಥ ಕೆಲಸ ಆಗಿದೆ. ಹಾಗಾಗಿ ಯಾವ ಬಿಜೆಪಿ ಪಕ್ಷ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತಾ ಇದ್ರು, ಯಾರು ಬಹಳ ಗೌರವ ಕೊಡ್ತೀವಿ ನಾವು ಭಾರತ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಅಂತ ಮಾತಾಡ್ಕೊಳ್ತಾ ಇದ್ರು, ಇವಾಗ ಅದೇ ಪಕ್ಷದ ನಾಯಕರುಗಳು, ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ್ದವರು, ಮಾಜಿ ಮಂತ್ರಿ ಆಗಿರೋರು, ಹಾಲಿ ಪರಿಷತ್ ಸದಸ್ಯ, ಒಂದಲ್ಲ 4-5 ಬಾರಿ ಆ ಪದವನ್ನು ಯೂಸ್ ಮಾಡಿರ್ತಕ್ಕಂಥ ನಾವು ಉಗ್ರವಾದ ಪದಗಳನ್ನು ಖಂಡಿಸಿದ್ದೇವೆ.